ಐಎನ್ಬಿಸಿಡಬ್ಲ್ಯೂಎಫ್ ವತಿಯಿಂದ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಬಿಕೆ ಹರಿಪ್ರಸಾದ್ ರವರಿಗೆ ಅಭಿನಂದನೆಗಳು. ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ನೂತನ ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ರವರಿಗೆ, ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ರವರಿಗೆ ಸಮಸ್ತ ನಾಡಿನ ಜನತೆ ಪರವಾಗಿ ಐಎನ್ಬಿಸಿಡಬ್ಲ್ಯೂಎಫ್ ಪದಾಧಿಕಾರಿಗಳ ಪರವಾಗಿ ಶುಭ ಹಾರೈಸಿ ಹೂಗುಚ್ಛ ನೀಡಿ ಅಭಿನಂದಿಸಿದರು. ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ರವರು, ಐಎನ್ಬಿಸಿಡಬ್ಲ್ಯೂಎಫ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿಜಯ ನಾಯಕ್, ಕೆಎನ್ ದಯಾಳ್, ನಾಗರಾಜ್ ರವರು, ರಾಜನ್ ಕುಮಾರ್, ಶಂಕರ್, ನವ್ಯ, ಪ್ರಮೋದ್, ಹಿರೇಮಠ ಹಾಗೂ ಅನೇಕರು ಶುಭ ಹಾರೈಸಿದರು. ಕೆಪಿಸಿಸಿ ಅಧ್ಯಕ್ಷರು ಇವತ್ತು ಸಿಎಂ ಆಗಿದ್ದಾರೆ. ಇವತ್ತು ಏನ್ ಹೇಳ್ತೀರಾ ಸರ್? ದಿನೇಶ್ ಅವರ ನಮಸ್ಕಾರ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಐಎನ್ಸಿ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನೂತನ ಕೆಪಿಸಿಸಿ ಸಾರಥಿ ಆಯ್ಕೆ ಆಗಿದೆ, ಅವ್ರನ್ನು ವಿಶ್ ಮಾಡಕ್ ಹೋಗಿದ್ರೆ ಏನು ಹೇಳ್ತೀರಾ ಸರ್? ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ನೂತನ ಅಧ್ಯಕ್ಷರಾಗಿ ಹಿರಿಯ ಮುಖಂಡರು ಹಿರಿಯ ಮುಖ್ಯಮಂತ್ರಿ ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಡೆಸ್ತಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸಾಹೇಬರು ಹಾಗೂ ಬಿಕೆ ಹರಿಪ್ರಸಾದ್ ಅವರು 50 ವರ್ಷದ ದಶಕಗಳ ರಾಜಕೀಯ ಮಾಡಿಕೊಂಡಿದ್ದಾರೆ. ಮುಂದಿನಲ್ಲಿ ಕನ್ನಡ ರಾಜ್ಯ ಅಥವಾ ಕರ್ನಾಟಕ ಪಕ್ಷಕ್ಕೆ, ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನಲ್ಲಿ ಒಳ್ಳೆ ರೀತಿಯಲ್ಲಿ ಅದೇ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಸಂಘಟನೆ ಮಾಡೋದ್ರಲ್ಲಿ ಇಬ್ಬರು ದುಡಿತಾರೆ ಅನ್ನೋ ಭಾವನೆ ಬಂದಿದೆ. ಅದರಿಂದ ಇಬ್ಬರಿಗೂ ಅಭಿನಂದನೆ ಸಲ್ಲಿಸ್ತಾ ಇದೆ. ಸರ್, ಇವತ್ತು ಬಿಕೆ ಹರಿಪ್ರಸಾದ್ ಭೇಟಿ ಆದ್ರೆ ಐಎನ್ಡಬ್ಲ್ಯೂಎಫ್ ಇಂದ ಇವತ್ತು ಏನ್ ಹೇಳ್ತೀರಾ ಸರ್ ಪದಾಧಿಕಾರಿಗಳೆಲ್ಲ? ಕೆಪಿಸಿಸಿ ನೂತನ ಅಧ್ಯಕ್ಷರಾದಂತ ಬಿಕೆ ಹರಿಪ್ರಸಾದ್ ನಾನು ಮತ್ತು ನಾನು ಐಎನ್ಸಿ ಎಲ್ಲ ಪದಾಧಿಕಾರಿಗಳು ಅವ್ರ ಮನೆ ಹೋಗಿ ಅವರಿಗೆ ನೂತನವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಬಡಿಸಲು ನಾವು ಕೈ ಜೋಡಿಸ್ತೀವಿ.